ಕ್ರಿಸ್ತನಲ್ಲಿ ಪ್ರಿಯರೇ, ಏಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ಪ್ರೀತಿಯ ವಂದನೆಗಳು. ಅನುದಿನದ ಆಹಾರ ಕನ್ನಡದಲ್ಲಿ ನಿಮ್ಮ ಆತ್ಮಕ್ಕೆ ಪ್ರತಿದಿನ ನೀಡುವ ಆಧ್ಯಾತ್ಮಿಕ ಆಹಾರವಾಗಿದೆ. ಇಂದಿನ ಧ್ಯಾನಕ್ಕೆ ಆಧಾರವಾಗಿ ಇನ್ನೊಂದು ಮಗನು ಎಂಬ ವಾಕ್ಯವನ್ನು ಧ್ಯಾನಿಸೋಣ. ಸತ್ಯವೇದದಲ್ಲಿ ಆದಿಕಾಂಡ 30, 23 ಮತ್ತು 24ರಲ್ಲಿ ಬರೆದಿರುವ ಪ್ರಕಾರ ದೇವರು ನನಗಿದ್ದ ಅವಮಾನವನ್ನು ಪರಿಹರಿಸಿದ್ದಾನೆ. ಯೆಹೋವನು ನನಗೆ ಇನ್ನೊಂದು ಗಂಡು ಮಗನನ್ನು ದಯಪಾಲಿಸಬೇಕೆಂದು ಅದಕ್ಕೆ ಯೋಸೇಫನೆಂದು ಹೆಸರಿಟ್ಟಳು. ಯೋಸೇಫನ ತಾಯಿ ರಾಹೇಲಳಿಗೆ ನಂಬಿಕೆ ಕಡಿಮೆಯಾಗಿತ್ತು. ಅವಳ ಜೀವಿತ ಕಾಲದಲ್ಲೆಲ್ಲ ದೇವರ ಕುರಿತು ಮಾತನಾಡಿದ್ದು ಇಲ್ಲಿ ಮಾತ್ರವೇ. ಕರ್ತನು ನನಗೆ ಅನೇಕ ಮಕ್ಕಳನ್ನು ಕೊಡುವನು ಎಂಬ ನಂಬಿಕೆ ಅವಳಿಗಿರಲಿಲ್ಲ. ಇನ್ನು ಒಂದೇ ಮಗನನ್ನು ನಿರೀಕ್ಷಿಸಿದಳು. ಅದರಂತೆಯೇ ಇನ್ನೊಬ್ಬ ಮಗನನ್ನು ಹೆತ್ತು ತೀರಿಕೊಂಡಳು. ಕರ್ತನು ಅನೇಕ ಮಕ್ಕಳನ್ನು ಕೊಡುತ್ತಾನೆ ಎಂಬ ನಂಬಿಕೆಯ ಮಾತುಗಳನ್ನಾಡಿ ಹರಕೆ ಹೊತ್ತಿದ್ದರೆ ನಿಶ್ಚಯವಾಗಿ ಕರ್ತನು ಅದನ್ನು ಘನಪಡಿಸುತ್ತಿದ್ದನು. ಇಂದು ನೀವು ದೇವರ ಆಶೀರ್ವಾದಗಳನ್ನು ಹೇಗೆ ನೋಡುವಿರಿ? ದೇವರ ಆಶೀರ್ವಾದವು ಪ್ರವಾದಿಯು ವಿಧವೆಯ ಮನೆಯಲ್ಲಿದ್ದ ಎಣ್ಣೆ ತುಂಬಿದ ಪಾತ್ರೆಗೆ ಸಮನಾಗಿರುವನು. ಆ ಪಾತ್ರೆಯಲ್ಲಿದ್ದ ಎಣ್ಣೆಯನ್ನು ಇತರ ಪಾತ್ರೆಗಳಲ್ಲಿ ತುಂಬಿಸಿದಂತೆಲ್ಲ ಹೆಚ್ಚಾಗುತ್ತಲೇ ಇತ್ತು. ನೀವು ಕರ್ತನ ಆಶೀರ್ವಾದಗಳನ್ನು ಸೀಮಿತಗೊಳಿಸಬೇಡಿರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಿ ವೃದ್ಧಿ ಮಾಡುವನು. ಆಕಾಶದ ನಕ್ಷತ್ರಗಳಂತೆಯೇ ಸಮುದ್ರ ದಂಡೆಯ ಮರಳಿನಂತೆಯೂ ವೃದ್ಧಿಪಡಿಸಲು ಶಕ್ತನಾಗಿರುವಾಗ ನೀವು ಯಾಕೆ ಕೊರತೆಯುಳ್ಳವರಾಗಿರಬೇಕು? ಕರ್ತನು 5 ರೊಟ್ಟಿ 2 ಮೀನನ್ನು 5,000 ಜನರಿಗೆ ಉಣಬಡಿಸಿದನಲ್ಲವೇ? ಕಾನಾ ಊರಿನ ಮದುವೆ ಮನೆಯಲ್ಲಿ ದ್ರಾಕ್ಷಾರಸದ ಕೊರತೆಯನ್ನು ನೀಗಿಸಿದನಲ್ಲವೇ? ಕರ್ತನು ನಿಮ್ಮನ್ನು ಹೆಚ್ಚಿಸುವನು. ಯೋಸೇಫನು ಬಾಲ್ಯದಲ್ಲಿಯೇ ತನ್ನ ತಾಯಿಯನ್ನು ಕಳೆದುಕೊಂಡನು. ಆದರೂ ಕರ್ತನ ಪ್ರೀತಿಯನ್ನು ಗಳಿಸಿದನು. ಕರ್ತನನ್ನು ಮೆಚ್ಚಿಸಲು ತೀರ್ಮಾನಿಸಿದನು. ಆದ್ದರಿಂದಲೇ ಕರ್ತನು ಅವನ ಭವಿಷ್ಯ ಕಾಲದ ಬಗ್ಗೆ ದರ್ಶನಗಳನ್ನು ಕೊಟ್ಟನು. ಕನಸುಗಳ ಮೂಲಕ ತಿಳಿಸಿದನು. ಕರ್ತನು ತಾಯಿಯಾಗಿಯೂ ತಂದೆಯಾಗಿಯೂ ಇದ್ದನು. ಆತನ ಹೆಸರು ಎಲ್ಶಡಾಯ್ ಎಂಬುದೇ. ದೇವಮಕ್ಕಳೇ, ನಿಮಗೆ ತಂದೆ ತಾಯಿಯರ ಪ್ರೀತಿ ಸಿಗಲಿಲ್ಲವಾ? ಕರ್ತನನ್ನೇ ಆಶ್ರಯಿಸಿರಿ. ಆತನೇ ನಿಮಗೆ ತಂದೆಯೂ ತಾಯಿಯೂ ಆಗಿರುವನು. ತಾಯಿ ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆಕೂಸನ್ನು ಮರೆತಾಳೆ. ಒಂದು ವೇಳೆ ಮರೆತಾಳು, ನಾನಾದರೆ ನಿನ್ನನ್ನು ಮರೆಯೆ. ಯೆಶಾಯನ ಪ್ರವಾದನ ಗ್ರಂಥ 49:15ರಲ್ಲಿ ಕರ್ತನು ಹೇಳುತ್ತಾನೆ, ಪ್ರಿಯರೇ, ಕರ್ತನ ಬಳಿಗೆ ಬನ್ನಿರಿ. ನಿಮ್ಮನ್ನು ಆಶೀರ್ವದಿಸಲು ಬಯಸುವನು. ನಿಮ್ಮನ್ನು ದ್ರಾಕ್ಷೆ ಬಳ್ಳಿಗಳನ್ನಾಗಿ ನಿಲ್ಲಿಸಲು ತೀರ್ಮಾನಿಸಿರುವನು. ನೆನಪಿಗೆ ಯೆಶಾಯನ ಪ್ರವಾದನ ಗ್ರಂಥ 66:13. ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು. ಈ ವಾಕ್ಯಗಳ ಪ್ರಕಾರ ಯೇಸು ಕ್ರಿಸ್ತನು ನಿಮ್ಮನ್ನು ಸಂತೈಸಿ ಕಾಪಾಡಲಿ ಎಂದು ಪ್ರಾರ್ಥಿಸುತ್ತೇನೆ. ಆಮೇನ್. ದೇವರ ವಾಕ್ಯವನ್ನು ದೈನಂದಿನ ಜೀವನದ ಅಂಗವಾಗಿಸಲು ಇಂದೇ ನಮ್ಮೊಂದಿಗೆ ಭಾಗಿಯಾಗಿರಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿರಿ. ಬೇಗನೆ ಮತ್ತೊಂದು ದೇವರ ವಾಕ್ಯದೊಂದಿಗೆ ಭೇಟಿಯಾಗೋಣ.